ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನು ಹತ್ರನೇ ಇರ್ಲಿ ದೂರನೇ ಇರ್ಲಿ ಯಾವಾಗ್ಲೂ ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ವಿಪರ್ಯಾಸ ಏನೋ ಅಂದ್ರೆ ನನ್ನ ಅವಶ್ಯಕತೆ ಆಗ್ಲಿ ಅನಿವಾರ್ಯತೆ ಆಗ್ಲಿ ಯಾವುದು ನಿಮಗ್ ಬೇಕಾಗಿಲ್ಲ. ಪ್ಲೀಸ್ ಅನು, ಹಾಗೆ ಹೇಳ್ಬೇಡ. ಇನ್ ಹೇಗ್ ಹೇಳಿ ಸರ್, ನಾನ್ ನಿಮಗ್ ಬೇಕಾಗಿಲ್ಲ ಅಂದ್ಮೇಲೆ ನಾನ್ ತಾನೇ ಏನ್ ಮಾತಾಡೋದಕ್ಕಾಗತ್ತೆ? ನಾನು ಹಾಗೆ ಹೇಳಲಿಲ್ಲ. ಮತ್ ಹೇಗ್ ಸರ್ ಅಷ್ಟು ಸುಲಭವಾಗಿ ನನ್ನನ್ನ ಬಿಟ್ಕೊಟ್ರಿ? ನಾನ್ ನಿಮ್ ಜೊತೆ ನಿಮ್ಮನ್ನ ಬೇಡ್ಕೊಂಡು ಇರ್ಬೇಕಾದವಳಲ್ಲ, ಹಕ್ಕಿಂದ ಅಧಿಕಾರದಿಂದ ನಿಮ್ ಜೊತೆಗಿರ್ಬೇಕಾದವಳು. ನಾನ್ ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದೀನಿ? ಬಿಡಿ, ಐ ಆಮ್ ರಿಯಲಿ ಸಾರಿ ಸರ್. ನೀವ್ ಅದೇನೋ ಮಾತಾಡ್ಬೇಕು ಅಂದ್ರಲ್ಲ, ಆಗ್ಲಿಂದ ನಾನೇ ಮಾತಾಡ್ಬಿಟ್ಟೆ. ಏನ್ ಹೇಳಿ? ಅನು, ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಜೇಂಡೆ ಬಗ್ಗೆ ಮಾತಾಡ್ಬೋದಾ? ಹೇಳಿ. ಜೇಂಡೆ ಇಲ್ಲ ಅಂದ್ರೆ ಸರ್, ನಾನ್ ಜೇಂಡೆ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಅದೇನ್ ಹೇಳಿ? ಅನು, ನನಗೆ ಜೇಂಡೆ ಇಲ್ಲದೆ ಒಂದು ಸಣ್ಣ ನಿರ್ಧಾರನೂ ತಗೊಳಕ್ಕಾಗ್ತಿಲ್ಲ. ಅವನಿಲ್ಲದೆ ನನಗೆ ಯಾವ ಯೋಚನೆನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಐ ಫೀಲ್ ಹ್ಯಾಂಡಿಕ್ಯಾಪ್ಡ್. ನಿಮ್ಮ ಮತ್ತೆ ಜೇಂಡೆ ಮಧ್ಯೆ ಗೆಳೆತನ ಎಲ್ಲಿದೆ ಸರ್? ಅಂದ್ರೆ ಸರ್, ಗೆಳೆತನ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಒಬ್ಬನ ಕನಸಿಗೆ ಇನ್ನೊಬ್ಬ ಬಣ್ಣ ತುಂಬೋದು. ಅದು ಬಿಟ್ಟು ಆ ಗೆಳೆತನ ನಿಮಗೆ ಉಸಿರು ಕಟ್ಟೋ ಹಾಗೆ ಮಾಡುತ್ತೆ ಅಂದಮೇಲೆ ಅದು 100% ಗೆಳೆತನನೇ ಅಲ್ಲ. ಅಲ್ಲ ಅನ್ನೋದು ಜೇಂಡೆ ಸರ್, ನೀವು ಸುಮ್ಮನೆ ಎಮೋಷ್ನಲ್ ಆಗಬೇಡಿ. ನೀವು ನನ್ನ ನಂಬ್ತೀರಾ? ಯಾಕನು ಹೀಗೆಲ್ಲ ಕೇಳಿ ಬೇಜಾರು ಮಾಡ್ತಿದ್ಯಾ? ಖಂಡಿತ ನಿನ್ನ ನಂಬ್ತೀನಿ. ಹಾಗಿದ್ಮೇಲೆ ಜೇಂಡೆನ ನೀವು ಹುಡುಕ್ಬೇಡಿ, ಅವರಾಗೆ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಸರ್, ಗೆಳೆತನ ಅನ್ನೋದು ಒನ್ ವೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಟ್ಸ್ ಮ್ಯೂಚುವಲ್, ಎರಡು ಮನಸ್ಸುಗಳಿಗೆ ಸಂಬಂಧಪಟ್ಟಿರೋದು. ನಿಮಗ್ ಮಾತ್ರ ಜೇಂಡೆ ಮೇಲೆ ಪ್ರೀತಿ ಇದ್ರೆ ಸಾಕ? ಆ ಜೇಂಡೆ ಅವ್ರಿಗೂ ಸಂಬಂಧನ ನಿಭಾಯಿಸೋ ಜವಾಬ್ದಾರಿ ಇರ್ಬೇಕಲ್ವಾ ಸರ್? ಅದು ಬಿಟ್ಟು ಯಾರಾದ್ರೂ ಹೀಗೆ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಾರ ಸರ್? ಆ ಗೆಳೆಯನ್ಗೋಸ್ಕರನೇ ಅಲ್ವಾ ನೀವು ನನ್ನನ್ನ ದೂರ ಮಾಡಿರೋದು? ಹಾಗಿದ್ಮೇಲೆ ನಿಮ್ಗಿದು ಅರ್ಥ ಆಗ್ಬೇಕಲ್ವಾ? ಅದು ಹಾಗಲ್ಲ. ನನ್ಗೆಲ್ಲ ಅರ್ಥ ಆಗತ್ತೆ. ನಿಮಗೆ ನನಗಿಂತ ನಿಮ್ ಗೆಳೆಯನೇ ಮುಖ್ಯ. ಅದು ಹಾಗೆ ಆಗ್ಲಿ. ಆದ್ರೆ ಒಂದಂತೂ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸರ್, ನಿಮ್ ಪ್ರೀತಿಗೆ ನಿಮ್ ವಿಶ್ವಾಸಕ್ಕೆ ಆ ನಿಮ್ ಜೇಂಡೆ ಅರ್ಹನಲ್ಲ. ಅನು, ಅನು ನಿಂತ್ಕೊಂಡು ನಡ್ಕೊಂಡು ಎಲ್ಲೋ ಹೋಗ್ತಾ ಇದೆಯಾ? ಅನು, ಆರಾಧನಾ ಅವರೇ, ನಿಮ್ಗೇನು ಬೇಜಾರಿಲ್ಲ ತಾನೆ? ಬಿಕಾಸ್ ಸಡನ್ ಆಗಿ ಎಲ್ಲರ ಮುಂದೆ ನೀವು ಈ ಕಂಪನಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ಟೆ. ಐ ಹ್ಯಾಡ್ ನೋ ಅದರ್ ಆಪ್ಷನ್. ಐ ಅಂಡರ್ಸ್ಟ್ಯಾಂಡ್ ಮೀರಾ. ಏನೂ ಕಾರಣ ಇಲ್ಲದೆ ನೀವು ಈ ರೀತಿ ಮಾಡೋದಿಲ್ಲ. ಯಾ, ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಬಂದಿದ್ದವರು ಆರ್ಯ ಸರ್ಗೆ ತುಂಬಾ ಕ್ಲೋಸ್ ಕ್ಲೈಂಟ್. ಅವ್ರು ಬೇಜಾರು ಮಾಡ್ಕೋಬಾರ್ದು ಅಂತ ಹೀಗೆ ಮಾಡಬೇಕಾಯ್ತು ಅಷ್ಟೇ. ಯುನೋ, ನಾನು ಈ ಕಂಪನಿಗೆ ಜಾಯ್ನ್ ಆದಾಗ ತುಂಬಾ ಚಿಕ್ಕವಳು. ಆರ್ಯ ಸರ್ಗೆ ಪರ್ಸ್ನಲ್ ಸೆಕ್ರೆಟರಿಯಾಗಿ ಜಾಯ್ನ್ ಆಗಿದ್ದೆ. ಹಾಗಾಗಿ ಅವರು ನನ್ನನ್ನು ಹಾಗೆ ನೋಡ್ತಾರೆ. ನನ್ನ ಪೊಸಿಷನ್ ಬದಲಾಗಿದ್ದರೂ ಅವರು ನನ್ನನ್ನು ಆ ರೀತಿ ನೋಡಲ್ಲ. ಆ್ಯಂಡ್ ಆಫೀಸಲ್ಲಿ ಆರ್ಯ ಸರು ಇಲ್ಲ, ಹರ್ಷ ಸರ್ ಕೂಡ ಇಲ್ಲ. ಸೊ ಆ ಮೊಮೆಂಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ರೈಟ್ ಟೈಮ್ಗೆ ನೀವು ಬಂದ್ರಿ, ಅದಕ್ಕೆ ನಿಮ್ಮನ್ನು ಬೇರೆ ಥರ ಇಂಟ್ರೊಡ್ಯೂಸ್ ಮಾಡಿಬಿಟ್ಟೆ. ನಿಮಗೇನು ಬೇಜಾರಿಲ್ಲ ತಾನೆ? ಅಯ್ಯೋ, ಎಷ್ಟು ಸಲ ಬೇಜಾರಿಲ್ವಾ ಅಂತ ಕೇಳ್ತೀರಾ? ನನಗೆ ನಿಜವಾಗ್ಲೂ ಬೇಜಾರಿಲ್ಲ. ಆ್ಯಂಡ್ ನನ್ನಿಂದ ಏನೂ ಸಹಾಯ ಆಯ್ತಲ್ಲ ಇಲ್ಲಿ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ವೆಲ್, ಐ ಆಮ್ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಅನು ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದೆ. ಓ ಹೌದಾ? ಬಟ್ ಅನು ಇಸ್ ನಾಟ್ ಹಿಯರ್. ಅವ್ರ ಆಫೀಸಿಗೆ ಬಂದು ತುಂಬ ದಿನ ಆಯಿತು. ಅವರೇ ನನ್ನ ಇಲ್ಲಿ ಬರಕ್ಕೆ ಹೇಳಿದ್ದು. ಅನು ಬರಕ್ಕೆ ಹೇಳಿದ್ಲ? ಓಕೆ, ಇನ್ ದಟ್ ಕೇಸ್ ಅನು ಬರಕ್ಕೆ ಹೇಳಿದಲ್ಲ ಅಂದಮೇಲೆ ಶಿಲ್ ಮೀಟ್ ಯು. Till then, you can wait in Rajnandini's cabin. She'll come there. Okay. Yeah.
I'll help you. ಅನು ನಿಂತ್ಕೋ ಅನು. ಅನು ಪ್ಲೀಸ್. ಅನು ನಿಂತ್ಕೋ ಅನು. ಅನು ಪ್ಲೀಸ್ ನಿಂತ್ಕೋ. ಅಷ್ಟೊಂದು ಕೋಪನಾ? ನಾನೆಲ್ಲಿ ಕೋಪ ಮಾಡ್ಕೊಂಡೆ ಸರ್? ಮತ್ತೆ ನಾನು ಕೂಗ್ತಾ ಇದ್ರು ಕೇಳ್ದೇ ಇರೋ ಹಾಗೆ ನಡ್ಕೊಂಡು ಹೋಗ್ತಿದ್ಯಲ್ಲ. ಸರ್ ಈಗ ನಿಂತಿದ್ದೀನಲ್ಲ, ಏನು ಹೇಳಿ, ನಂಗೆ ಟೈಮ್ ಆಯಿತು. ಎಲ್ಲಿಗೆ ಹೋಗ್ತಾ ಇದೆಯಾ? ನೀವು ಸೈಕಲಲ್ಲಿ ಜೇಂಡೆನ ಹುಡ್ಕೊಂಡು ಹೋಗೋ ಹಾಗೆ ನಾನು ನಡ್ಕೊಂಡು ಆಫೀಸ್ಗೆ ಹೋಗ್ಬಾರ್ದಾ? ಪ್ಲೀಸ್ ಅನು, ನೀನು ಜೇಂಡೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಪ್ರಕಾರ ಜೇಂಡೆಗೆ ನನ್ನ ಸ್ನೇಹ ಪಡೆಯೋ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದಲ್ಲ ಪ್ರಶ್ನೆ. ಅವನು ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾನೆ, ಕಣ್ಣಲ್ಲಿಟ್ಕೊಂಡು ಜೋಪಾನ ಮಾಡಿದ್ದಾನೆ. ಈ ಋಣಕ್ಕೆ ಏನಂತ ಕರೆಯೋದು? ಇದನ್ನೆಲ್ಲ ಅವನು ಮಾಡಿದ ಕೆಟ್ಟ ಕೆಲಸದಲ್ಲಿ ನಾವು ಮರೆಯೋದು ತಪ್ಪಲ್ವಾ? ನಿಜ ಸರ್, ತಾಯಿನೂ ಕೂಡ ಕೈ ತುತ್ತು ಹಾಕಿ ಬೆಳೆಸ್ತಾಳೆ, ಆದರೆ ಅವಳಲ್ಲಿ ಯಾವ ಸ್ವಾರ್ಥನೂ ಇರಲ್ಲ. ನಮ್ಮ ಹೊಟ್ಟೆ ತುಂಬೋದನ್ನ ನೋಡಿ ಅವಳು ಖುಷಿ ಪಡ್ತಾಳೆ. ಆ ಋಣನ ತೀರ್ಸೋದಕ್ಕೆ ಸಾಧ್ಯನಾ ಸರ್? ಆದರೆ ಆ ನಿಮ್ಮ ಗೆಳೆಯ ಜೇಂಡೆ ಮೈ ತುಂಬ ಬರೀ ಮೋಸ, ಸ್ವಾರ್ಥ ಅಂಥವನ್ನೆಲ್ಲ ನೀವು ದಯವಿಟ್ಟು ತಾಯಿಗೆ ಹೋಲಿಸೋದಕ್ಕೆ ಹೋಗಲೇಬೇಡಿ ಸರ್. ನೀವು ನಿಮ್ಮ ಕೆಲಸ ಮಾಡಾಗಿದೆ, ಈಗ ಕೃತಜ್ಞತೆ ಸಲ್ಲಿಸೋ ಸರ್ತಿ ಜೇಂಡೆದು. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸರಿ, ಈಗ ನಾನು ಏನು ಮಾಡಬೇಕು ನಿನ್ನ ಪ್ರಕಾರ? ನೀವು ನಿಮಗೋಸ್ಕರ ಬದುಕಬೇಕು. ಈ ಸುಂದರವಾದ ಬದುಕನ್ನು ಬಿಟ್ಟು ಬೇರೆ ದಿಕ್ಕಿಗೆ ಓಡ್ತಿದ್ದೀರಾ ನೀವು. ಅನು, ನನ್ನ ಬದುಕಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ನಾನು ನಿಮ್ಮ ಜೊತೆಗೆ ಬರಬೇಕು ಅಂದರೆ ನೀವು ನಮ್ಮ ಅಪ್ಪನ ಒಪ್ಪಿಗೆ ತಗೋಬೇಕು. ಅನು, ಅನು ಪ್ಲೀಸ್ ನಿಂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.